ಯಾರು ಪ್ರಧಾನಿ? ನರೇಂದ್ರ ಮೋದಿಯವರೇ ಮೂರನೆಯ ಬಾರಿಗೆ ಈ ದೇಶದ ಆಡಳಿತದ ಚುಕ್ಕಾಣಿಯನ್ನು ಹಿಡಿತಾರ ಅಥವಾ ಇಂಡಿಯಾ ಮೈತ್ರಿಕೂಟ ಸರ್ಕಾರ ರಚನೆ ಮಾಡಿ ಈ ದೇಶಕ್ಕೆ ಹೊಸ ಪ್ರಧಾನಮಂತ್ರಿ ಬರ್ತಾರ? ಎನ್ಡಿಎಗೆ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟಕ್ಕೆ ಬಹುಮತ ಇದೆ, ಆದರೆ ಬಿಜೆಪಿಗೆ ಬಹುಮತ ಇಲ್ಲ. ಚುನಾವಣಾ ಆಯೋಗದ ಅಂಕಿಅಂಶದ ಪ್ರಕಾರವೇ 242 ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಅಂದರೆ 2019ರ ಚುನಾವಣಾ ಫಲಿತಾಂಶಕ್ಕೆ ಹೋಲಿಸಿದ್ರೆ ಬಿಜೆಪಿಗೆ ನಿಯರ್ಲಿ 61 ಸೀಟುಗಳು ಮೈನಸ್ ಆಗಿದೆ. 61 ಸೀಟುಗಳು ಮೈನಸ್ ಆಗಿದೆ. ಎನ್ ಡಿ ಎ ಮೈತ್ರಿಕೂಟದಲ್ಲಿ ಡಬಲ್ ಡಿಜಿಟ್ ಹೊಂದಿರುವಂತಹ ಪಕ್ಷಗಳು ಎರಡೇ ಇರುವಂಥದ್ದು, ಅದು ಟಿ ಡಿ ಪಿ ಮತ್ತು ಜೆ ಡಿ ಯು. ಟಿ ಡಿ ಪಿ 16 ಸಂಸದರನ್ನು ಹೊಂದಿದೆ, ಜೆ ಡಿ ಯು 14 ಸಂಸದರನ್ನು ಹೊಂದಿದೆ. ಶಿವಸೇನೆ ಶಿಂದೆ ಬಣ 5 ಸಂಸದರನ್ನು ಹೊಂದಿದೆ, ಎಲ್ ಜೆ ಪಿ 5 ಸಂಸದರನ್ನು ಹೊಂದಿದೆ, ಕುಮಾರಸ್ವಾಮಿ ಅವರ ಪಕ್ಷ 2 ಸಂಸದರನ್ನು ಹೊಂದಿದೆ, ಆರ್ ಎಲ್ ಡಿ 2 ಸಂಸದರನ್ನು ಹೊಂದಿದೆ, ಜನಸೇನಾ 2 ಸಂಸದರು, ಎ ಜೆ ಎಸ್ ಯು 1, ಎಚ್ ಎ ಎಂ 1, ಅಸ್ಸಾಂ ಗಣ ಪರಿಷತ್ 2, ಯು ಪಿ ಪಿ ಎಲ್ 1, ಸಿಕ್ಕಿಂ ಕ್ರಾಂತಿಕಾರಿ ಮೋರ್ಚಾ 1, ಎನ್ ಸಿ ಪಿ 1, ಪಿ ಎಮ್ ಎಲ್ 1, ಪಿ ಎಮ್ ಕೆ 1, ಎನ್ ಪಿ ಎಫ್ 1, ಎನ್ ಪಿ ಪಿ 1, ಎಮ್ ಎನ್ ಎಫ್ 1, ಎನ್ ಪಿ ಡಿ ಪಿ 1. ಸೊ ಬಿ ಜೆ ಪಿ 2014 ಮತ್ತು 2019ರಲ್ಲಿ ಪ್ರಚಂಡ ಬಹುಮತದೊಂದಿಗೆ ಮಿತ್ರ ಪಕ್ಷಗಳು ಅಂದರೆ ಜುಜುಬಿ ಅನ್ನುವ ಲೆವೆಲಿಗೆ ಮೋದಿಯವರು ಟ್ರೀಟ್ ಮಾಡಿದರು. ಮೋದಿ ಮತ್ತು ಅಮಿತ್ ಶಾ ಜುಜುಬಿ, ಇದ್ರೆ ಇರೋ, ಹೋಗಂಗಿದ್ರು ಹೋಗೋ ಅನ್ನುವ ಲೆವೆಲಿಗೆ ಟ್ರೀಟ್ ಮಾಡಿದರು ಮಿತ್ರ ಪಕ್ಷಗಳನ್ನು. ಈಗ ಬಿ ಜೆ ಪಿಯ ಪರಿಸ್ಥಿತಿ ಏನಿದೆ ಅಂತ ಹೇಳಿದ್ರೆ, ಮಿತ್ರ ಪಕ್ಷಗಳು ಇಲ್ಲದೆ ಹೋದರೆ ಮೋದಿ ಪ್ರಧಾನಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಎನ್ ಡಿ ಎ ಮೈತ್ರಿಕೂಟದಲ್ಲಿ ಇರುವಂತಹ 19 ಪಕ್ಷಗಳು ಮಾತ್ರ ಸಂಸದ ಸ್ಥಾನವನ್ನು ಹೊಂದಿರುವಂಥದ್ದು ಇವತ್ತಿನ ಚುನಾವಣೆಯಲ್ಲಿ. ಅವುಗಳಲ್ಲಿ 14 ಪಕ್ಷಗಳ ಒಟ್ಟು ಸಂಸದರ ಸಂಖ್ಯೆ 18. 19ರಲ್ಲಿ 14 ಪಕ್ಷಗಳ ಒಟ್ಟು ಸಂಸದರ ಸಂಖ್ಯೆ 18. ಶಿವಸೇನೆ ಶಿಂದೆ ಬಣ ಮತ್ತು ಎಲ್ ಜೆ ಪಿ ಈ 2 ಪಕ್ಷಗಳು ಸೇರಿಸಿದ್ರೆ 10 ಆಗುತ್ತೆ. ಟಿ ಡಿ ಪಿ ಮತ್ತು ಜೆ ಡಿ ಯು ಈ 2 ಪಕ್ಷಗಳು ಸೇರಿದ್ರೆ 30 ಆಗುತ್ತೆ. ಅಂದರೆ ಸರ್ಕಾರವು ರಚನೆ ಆಗಬೇಕು ವಿತ್ ದಿಸ್ ವೆರಿ ಸಿಂಪಲ್ ಮೆಜಾರಿಟಿ, ಎಡ್ಜಿಂಗು ಒಂದು ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಆದರೆ ಸರ್ಕಾರ ಬೀಳುತ್ತೆ ಅನ್ನುವ ಲೆವೆಲ್ಗೆ ಈಗ ಸದ್ಯಕ್ಕೆ ಎನ್ ಡಿ ಎ ಪರಿಸ್ಥಿತಿ ಇರುವಂಥದ್ದು. ಒಂದು ವೇಳೆ ಟಿ ಡಿ ಪಿ ಮತ್ತು ಜೆ ಡಿ ಯು ಎನ್ ಡಿ ಎ ಮೈತ್ರಿಕೂಟದಿಂದ ಹೊರಬಂದರೆ ದೆರ್ ಈಸ್ ನೋ ಚಾನ್ಸ್ ದಟ್ ಎನ್ ಡಿ ಎ ವಿಲ್ ಫಾರ್ಮ್ ದಿ ಗೌರ್ಮೆಂಟ್. ಇಲ್ಲಿ ಇನ್ನೊಂದು ಅಂಶವನ್ನು ನಾವು ಗಮನಿಸಬೇಕು. ಓವರಾಲ್ ಆಗಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಆಗಿರುವಂತಹ ಲಾಸು 53 ಸೀಟುಗಳು ಕಂಪ್ಯಾರಿಟಿವ್ಲಿ ಕಳೆದ ಚುನಾವಣೆಗೆ ಹೋಲಿಸಿದ್ರೆ. ಬಟ್ ಬಿ ಜೆ ಪಿ ಒಂದಕ್ಕೇನೆ 61ರಿಂದ 63 ಸೀಟುಗಳು ಲಾಸ್ ಆಗಿದೆ. ಸೊ ದ ಬಿಗ್ ಲೂಸರ್ ಇನ್ ದಿ ಎನ್ ಡಿ ಎ ಅಲಯನ್ಸ್ ಈಸ್ ಬಿಗ್ಗೆಸ್ಟ್ ಪಾರ್ಟಿ, ದಟ್ ಈಸ್ ಬಿ ಜೆ ಪಿ. ಸೊ ನರೇಂದ್ರ ಮೋದಿಯವರು ಎಲೆಕ್ಷನ್ಗಳಾದ ತಕ್ಷಣ ರೋಡ್ ಶೋವನ್ನು ಮಾಡ್ತಾ ಇದ್ರಲ್ಲ, ಆ ಧಿಮಾಕಿನ ವರ್ತನೆಯನ್ನು ಈಗ ತೋರಿಸಲಿಕ್ಕೆ ಸಾಧ್ಯ ಇಲ್ಲ. ನರೇಂದ್ರ ಮೋದಿ ಅವರಿಗೆ. ಸೊ ಬಿ ಜೆ ಪಿ ಇಸ್ ದ ಮೈನಾರಿಟಿ ಪಾರ್ಟಿ ನಾವು ಕಂಪ್ಯಾರಿಟಿವ್ಲಿ 2014 ಮತ್ತು 2019ರ ಎಲೆಕ್ಷನ್ ರಿಸಲ್ಟ್ಗೆ ಹೋಲಿಸಿದ್ರೆ ಬಿ ಜೆ ಪಿ ಈಸ್ ಮೈನಾರಿಟಿ ಪಾರ್ಟಿ. ಮೋದಿ ಅಲೆಯಲ್ಲಿ 400 ಗಡಿ ದಾಟ್ತೀವಿ, 400 ಪಾರ್ ಅಂತೇಳಿ ಊರೆಲ್ಲ ಬೊಬ್ಬೆ ಹೊಡ್ಕೊಂಡು ತಿರುಗಾಡದಂತಹ ಬಿ ಜೆ ಪಿಯವರಿಗೆ ಜನ ಎಲ್ಲಿ ಪಾಠ ಕಳಿಸ್ಬೇಕು ಅಲ್ಲಿ ನೀಟಾಗಿ ಪಾಠ ಕಳಿಸ್ಬಿಟ್ಟಿದ್ದಾರೆ. ಒಂದು ಟಿ ಡಿ ಪಿಗಾಗಲಿ ಜೆ ಡಿ ಯುಗಾಗಲಿ ಬಿ ಜೆ ಪಿ ಅವಶ್ಯಕತೆ ಇದೆಯಾ? ದಟ್ ಈಸ್ ಎನದರ್ ಕ್ವಶನ್. ಸದ್ಯದ ಸನ್ನಿವೇಶದಲ್ಲಿ ದೇರ್ ಈಸ್ ನೋ ನೆಸೆಸಿಟಿ ಆಫ್ ಬಿ ಜೆ ಪಿ ಫಾರ್ ದಿ ಟಿ ಡಿ ಪಿ ಆ್ಯಂಡ್ ಜೆ ಡಿ ಯು.
ಕಾರಣ ಏನು ಅಂತ ಹೇಳಿದ್ರೆ, ಉತ್ತರ ಪ್ರದೇಶದಲ್ಲಿ ಎಲ್ಲಿ ಸ್ವತಃ ಪ್ರಧಾನಮಂತ್ರಿಯವರು ಸತತ 3ನೆಯ ಬಾರಿಗೆ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿದ್ರು, ಎಲ್ಲಿ ಬಿಜೆಪಿ ಸತತ 2ನೆಯ ಬಾರಿಯೂ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಚಂಡ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂತು, ಎಲ್ಲಿ ರಾಮ ಮಂದಿರದ ಸ್ಥಾಪನೆಯಾಗಿ ಅದರ ಉದ್ಘಾಟನೆ ಆಯಿತೋ ಅಂತಹ ರಾಜ್ಯದಲ್ಲೇ ಬಿಜೆಪಿ ಹೀನಾಯವಾಗಿ ಸೋತಿದೆ. ಅಂದ ಮೇಲೆ ಆಂಧ್ರ ಪ್ರದೇಶದಲ್ಲಿ TDP ಗೇನ್ ಆಗಿದ್ದಕ್ಕಾಗಲಿ ಅಥವಾ ಬಿಹಾರದಲ್ಲಿ JDU ಗೇನ್ ಆಗಿದ್ದಕ್ಕಾಗಲಿ ನರೇಂದ್ರ ಮೋದಿ ಅಲೆ ಕಾರಣ ಅಂತ ಹೇಳಕ್ಕಾಗಲ್ಲ. ಹಂಗೆ ನೋಡಿದ್ರೆ ಗುಜರಾತ್ನಲ್ಲೂ ಕೂಡ ಬಿಜೆಪಿ 1 ಸೀಟ್ ಕಳ್ಕೊಂಡಿದೆ. ಮಹಾರಾಷ್ಟ್ರದಲ್ಲಿ ವರ್ಕೌಟ್ ಆಗಲಿಲ್ಲ, ಹರಿಯಾಣದಲ್ಲಿ ವರ್ಕೌಟ್ ಆಗಲಿಲ್ಲ, ರಾಜಸ್ಥಾನದಲ್ಲಿ ವರ್ಕೌಟ್ ಆಗಲಿಲ್ಲ, ಕರ್ನಾಟಕದಲ್ಲಿ ನಷ್ಟ ಆಗಿದೆ. ಎಸ್, ಕಾಂಗ್ರೆಸ್ನ ಘಟಾನುಘಟಿಗಳು ಸೋತಿದ್ದಾರೆ, ಇಲ್ಲ ಅಂತಲ್ಲ. ಬಟ್ 9 ಸೀಟನ್ನು ಕಳ್ಕೊಂಡಿದೆಯಲ್ಲ ಕರ್ನಾಟಕದಲ್ಲಿ ಬಿಜೆಪಿ. ಸೊ ದ ಮೆಸೇಜ್ ಈಸ್ ವೆರಿ ಕ್ಲಿಯರ್. JDU ಮತ್ತು TDP ಒಂದು ವೇಳೆ ಈಗಾಗಲೇ ಇರತಕ್ಕಂಥ ಮಾಹಿತಿಗಳ ಪ್ರಕಾರ ನಿತೀಶ್ ಕುಮಾರ್ ಅವರಿಗೆ ಉಪ ಪ್ರಧಾನಿ ಪಟ್ಟದ ಆಫರನ್ನು ಕೊಡಮಾಡಲಾಗಿದೆ ಎನ್ನುವಂಥದ್ದು ಮಾಹಿತಿ ಇಂಡಿಯಾ ಅಲಯನ್ಸ್ನಿಂದ. ಜೊತೆಗೆ ಶರದ್ ಪವಾರ್ ಅವರಿಗೆ TDPಯ ಚಂದ್ರಬಾಬು ನಾಯ್ಡು ಮತ್ತು JDUನ ನಿತೀಶ್ ಕುಮಾರ್ ಅವರ ಜೊತೆಗೆ ಮಾತುಕತೆ ನಡೆಸಲಿಕ್ಕೆ ಸೂಚನೆಯನ್ನು ಕೊಡಲಾಗಿದೆ ಇಂಡಿಯಾ ಅಲಯನ್ಸ್ನ ಕಡೆಯಿಂದ, ನೀವು ಸಂಧಾನ ಮಾಡಬೇಕು ಅಂತೇಳಿ. ಆ ನಿಟ್ಟಿನಲ್ಲಿ ಒಂದು ವೇಳೆ JDU ಮತ್ತು TDP ಈ ಎರಡೂ ಪಕ್ಷಗಳು ಒಂದು ವೇಳೆ ಹೊರಬಂದರೆ ಆಗ ನರೇಂದ್ರ ಮೋದಿ 3ನೆಯ ಬಾರಿಗೆ ಪ್ರಧಾನಮಂತ್ರಿ ಆಗುವಂಥದ್ದು ಕಷ್ಟ. ಒಂದು ವೇಳೆ ಚುನಾವಣಾ ಪೂರ್ವ ಮೈತ್ರಿಗೆ ಕಟ್ಟು ಬಿದ್ದು ಏನಾದರೂ ಮುಂದುವರೆದ್ರೆ ಆಗ ಬೇಕಾದ್ರೆ ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬೋದು. ಒಂದು ವೇಳೆ TDP ಮತ್ತು JDU NDA ಅಲಯನ್ಸ್ನಿಂದ ಹೊರಬಂದರೆ ಮಹಾರಾಷ್ಟ್ರದಲ್ಲಿ ಶಿಂದೆ ಕೂಡ NDA ಅಲಯನ್ಸ್ನಿಂದ ಹೊರಬರುತ್ತೆ. ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಅವರು ಕೂಡ ಬಿಜೆಪಿಯ ಜೊತೆಗೆ ಮೈತ್ರಿಯನ್ನು ಕಳೆದುಕೊಂಡು ಕಾಂಗ್ರೆಸ್ನ ಜೊತೆಗೆ ಹೋಗ್ತಾರೆ, ನ್ಯಾಷನಲ್ ಪಾಲಿಟಿಕ್ಸ್ನಲ್ಲಿ ಹೋಗ್ತಾರೆ. ಸೊ ದಿಸ್ ಇಸ್ ದ ಸಿನಾರಿಯೋ. ಇನ್ ಕೇಸ್ JDU ಏನಾದರೂ ಹೊರಬಂದರೆ ಬಿಹಾರದಲ್ಲಿ LJP ವಿಲ್ ಆಲ್ಸೋ ಕಮ್ ಔಟ್ಸೈಡ್ ಫ್ರಮ್ ದಿ ಗೌರ್ಮೆಂಟ್ ಬಿಕಾಸ್ ಆಫ್ ಸ್ಟೇಟ್ ಪೊಲಿಟಿಕಲ್ ಸಿನಾರಿಯೋದ ಕಾರಣಕ್ಕೋಸ್ಕರ. ಸೊ ಬಿಜೆಪಿಗೆ ಭಾರಿ ಕಷ್ಟ ಇದೆ. ದಿಮಾಕಿನ ದುರಹಂಕಾರದ, ಅಧಿಕಾರದ ಅಹಮು ಮತ್ತು ಸೊಕ್ಕಿನ ದುರಹಂಕಾರದ ಮಾತುಗಳನ್ನು ಆಡ್ತಾ ಬೀಗ್ತಾ ಇದ್ದಂತಹ ಬಿಜೆಪಿಯ ನಾಯಕರು ಶುಡ್ ಅಂಡರ್ಸ್ಟ್ಯಾಂಡ್ ದಟ್ ದುರಹಂಕಾರಕ್ಕೆ ಒಂದು ದಿನ ಅದರದ್ದೇ ಆದಂತಹ ಮದ್ದನ್ನು ಅರಿದು ಎಲ್ಲಿ ಹಚ್ಚಬೇಕೋ ಹಚ್ತಾರೆ ಜನ ಅಂತೇಳಿ. ಅಪ್ಲೈಸ್ ಟು ಆಲ್.